ಯವ್ವ ಈ ಕನಸು ಯಾವಾಗ ಬಿತ್ತೆ ಯವ್ವ ನನಗೂ ಒಂದು ಸ್ವಲ್ಪ ಲಘುವರ ಬಿದ್ದಿಲ್ಲ ನೋಡಿ ನನಗೆ ಈ ಕನಸು. ಅಯ್ಯೋ ಯವ್ವ, ನಾನಂತೂ ಯಾವಾಗ ಲಕ್ಷ್ಮಕ್ಕನ ಕಡೆಗೆ ಹೋಗಿ ಯಾವಾಗ ನನಗೆ ಕನಸೆಲ್ಲ ಹೆಂಗೆ ಬಿದ್ದೈತಿ ಏನಂತೇಳಿ ಅದ್ರ ಬಗ್ಗೆ ಹೇಳಿ ಯಾವಾಗ ಹಂಗತಿ ಮಾಡೇವು ಅಂತ ಅನ್ಸ್ಬಿಟ್ಟೈತವ ಯವ್ವ. ನನಗಂತೂ ನಿದ್ದಿನ ಬರಂಗಿಲ್ಲ ಈಗ ನನಗೆ ಅಲ್ಲಿಗೆ ಹೋಗೋ ಮಟನು. ಮೊದಲು ಲಕ್ಷ್ಮಕ್ಕನ ಕಡೆಗೆ ಹೋಗ್ತೀನಿ ತಡಿ, ಮೊದಲು ಲಕ್ಷ್ಮಕ್ಕನ ಕಡೆಗೆ ಹೋಗಿ ಮಾತಾಡ್ತೀನಿ. ಹಂಗೆ ನನ್ನ ಗಂಡ ಸಕ್ಕರೆ ಒಂದು ಖಾಲಿ ಆಗೈತಿ, ಚಹಾ ಮಾಡ್ಕೊಡಂತಂದ. ಈಗ ಹೋಗಿ ಹೊರಗೆ ಕುಡಿ, ನಾನು ಬೇಕಿದ್ರೆ ಬಂದು ಮಾಡ್ಕೊಡ್ತೇನೆ ಅಂತ ಹೇಳಿ ಬಂದೀನಿ. ಈಗ ಮಾತ್ರ ನಾ ಮತ್ತೆ ಲಕ್ಷ್ಮಕ್ಕನ ಕಡೆ ಕೂತಂದೆ 2-3 ತಾಸು ಪಂಟ್ ಹೊಡೆದನ ಮನೆಗೆ ಹೋಗೋದೀಗ. ಹೋಗ್ತೀನಿ ಪಟ್ ಪಟ್ ಹೋಗ್ತೀನಿ, ಮತ್ತೆ ಶೆಟ್ರ್ ಅಂಗಡಿ ಗದ್ಲಾಗ್ಬಿಡುತ್ತೆ. ಹೋಗಿ ತೊಗೊಂಡು ಮೊದಲು ಲಕ್ಷ್ಮಕ್ಕನ ಕಡೆಗೆ ಹೋಗ್ತೀನಿ. ಈ ನನ್ನ ಹೆಂಡತಿಗೆ ಉಪ್ಪಿಟ್ಟು ಮಾಡಬೇಡ ಅಂತ ಹೇಳ್ತೇನೆ. ಅಡಬೇಸಿ ಒಯ್ದೊಂದು ಮುಂಜಾನೆ ಹತ್ರ ಅದೊಂದು ಉಪ್ಪಿಟ್ಟು ತಿರುಗಿಡ್ತಾಳೆ ನೋಡಲ್ಲ. ಜನ ಬೇರೆ ಜನ ಎಲ್ಲ ಮನ್ಯಾಗ ತರ ನಾಷ್ಟ ಮಾಡ್ಬೇಕಂತೇಳಿ ನನ್ನ ಅಂಗಡಿಗೆ ಬಂದು ಇಡ್ಲಿ ರವಾ ಒಯ್ತಾರ, ಏನವ ಅದು ಏನು ಅವಲಕ್ಕಿ ಒಯ್ತಾರ, ಏನು ನಾನಾ ಥರದ್ದು ಒಯ್ತಾರ. ಹಂಗ ಈಕೆಬೇಕದಾಳ ಬರೀ ಇಷ್ಟು ದೊಡ್ಡ ದೆವ್ವನಂತ ಅಂಗಡಿ ಇಟ್ಕೊಂಡು ಅದೊಂದು ಉಪ್ಪಿಟ್ಟೊಂದು ತಿರುವೆ ಹಾಕ್ತಾಳ ನೋಡು. ತಿಂದು ನಿದ್ದೆ ಬಂದ್ಬಿಡ್ತೈತಿ ಮುಂಜಾನೆ. ಒಂದಿಟ್ಟು ಚೀಲ ಅದು ಅದಾವು, ಅವನ್ನ ಒಂದಿಟ್ಟು ಸ್ವಚ್ಛರ ಮಾಡಿ ಕಸ ಹುಡುಗಿ ತೆಗೆದು ಜೋಡ್ಸರ ಇಡ್ತೀನಿ ತಡಿ. ಈ ಒಂದಿಟ್ಟು ಚೀಲ ಅದು ಇಟ್ಬಿಟ್ನಂದ್ರ ಕರೆಕ್ಟ್ ಆಗ್ಬಿಡ್ತೈತಿ. ಮತ್ತಿನ್ನು ಗಿರಾಕಿಗಳು ಬರಾಕತ್ನಂದ್ರ ಕಾಲಾಗ ಆಗ್ಬಿಡ್ತೈತಿ ಅವ್ರಿಗೆ. ಏನ್ ತಿಮ್ಮಣ್ಣ ಎದ್ರೆ? ಎದ್ದೀವಿ ನೋಡುವ ಗಿರ್ಜಕ್ಕ, ಎದ್ದೀವಿ ನೋಡಿ ಎದ್ರೇನ? ಎದ್ದೀವಿ ನೋಡೋಣ. ಎದ್ದ ಭಾಳ ತಾತ ಮತ್ತೆಲ್ಲ ಮುಗೀತು ನಮ್ದು. ಹಂಗೆ ಈ ಕಡೆ ಹೊಂಟಿದ್ನಿ, ಹಂಗೆ ಸಕ್ರೆ ಖಾಲಿ ಆಗಿತ್ತ, ಅದಕ್ಕೆ ತೊಗೊಂಡ ಹೋಗ್ಬಿಟ್ರೆ ಆಯ್ತಂತೇಳಿ ಅದಕ್ಕೆ ನಿನ್ನ ಅಂಗಡಿಗೆ ಬಂದೆ ನೋಡಪ್ಪ. ಹೌದನ, ಚಲೋ ಆಯ್ತು ಬಿಡು. ಸಕ್ರೆ ಕೊಡ್ಲೇನ? ಎಷ್ಟು ಕೆಜಿ ಕೊಡ್ಲಿ? ಸಕ್ರೆ ಕೊಡೋಣ, ಒಂದು ಅರ್ಧ ಕೆಜಿ ಸಕ್ರೆ ಕೊಡು. ಮತ್ತು ಬಿಳೆ ಸಕ್ರೆ ಕೊಡಬೇಡ, ಮತ್ತು ಇದು ಬ್ರೌನ್ ಶುಗರ್ ಅಂತಾರಲ್ಲ ಅದು ಕೊಡು. ಅದಾ? ಆಯ್ತಪ್ಪ ಕೊಡ್ತೇನೆ. ಎಷ್ಟು ಅರ್ಧ ಕೆಜಿ ಇದಲ್ಲ ಕೊಡ್ತೀನಂತ. ಏನು ಬಿಳಿ ಸಕ್ಕರೆ ಒಯ್ಯಕ್ಕಿ ಬ್ರೌನ್ ಶುಗರ್ ಒಯ್ಯಾಕತ್ತಿ ಯಾಕೆ? ಅಪ್ಪ ಏನು ಮಾಡ್ತಿ, ನಮ್ಮ ಗಂಡಿಗೇನ ಕುಡ್ದಂಗೆ ಆಗಂಗಿಲ್ಲ ಅಂತದ, ಅದಕ್ಕೆ ಅದನ್ನ ತಗೊಂಬ ಅಂತೇಳಿ ಅಂದ. ಹಿಂಗಾಗಿ ಅದನ್ನ ಒಯ್ಯಾತೀನಿ ನೋಡಪ್ಪ. ಹೌದೇನ? ಅದು ಕರೆ ಬಿಡ್ಬೇ. ಏನ ಅದು ಬಿಳಿ ಇದೆ ಏನಂತಾರ, ಅದು ತಿನ್ನಾಕೂ ಹೋಗ್ಬಾರ್ದು, ನಮ್ಮ ದೇಹಕ್ಕೂ ಒಳ್ಳೇದೂ ಅಲ್ಲ ಅದು. ಇದು ಅಂತೀಯಲ್ಲ ಒಂದು ಲೆಕ್ಕಕ್ಕೆ ಇದು ಏನು ಒಳ್ಳೇದಲ್ಲ ಅಂತ ಪರಿ ಅಂದರೂ ಒಂದು ಲೆಕ್ಕದಾಗ ನಡಿತೈತವ ಇದು. ಈ ಬೆಲ್ಲ ಅದು ಏನು ಆರ್ಗ್ಯಾನಿಕ್ ನಾವು ತಿಂತೇವಲ್ಲ ಅದೆಲ್ಲ ನಡಿತೈತಿ. ಆಯ್ತು ತಡಿ ಕೊಡ್ತೇನಂತ. ತಗೋವಾಗಿರ್ಸಕ್ಕ ತಗೋ ಅಣ್ಣ, ರೊಕ್ಕ ತಗೋ. ಇದು ತೊಗೊಂಬಾರ್ವಾ? ಆಯ್ತು ತಗೋ ಅಣ್ಣ, ಬರ್ತೀನಿ ಹಂಗಿದ್ರೆ. ಆಯ್ತು ತಗೋವಾ, ಹೋಗಿ ಬಾ ಮತ್ತು. ಬಿಸಿ ಅದಾವು ಅವಲಕ್ಕಿ, ಗಮ್ಮನಾತಾವ ನೋಡಂಗ. ಮಸ್ತ್ ಗಮ್ಮ ಆತ. ಹೊಟ್ಟಿ ಒಂದು ಹಸೋದಕ್ಕೂ ಈ ಅವಲಕ್ಕಿ ಮಾಡ್ಕೊಂಡು ಕುಂತಿರೋದಕ್ಕೂ ಅದ್ರಾಗ ಬೇರೆ ಥಂಡಿ ಅಂದಿರೋದಕ್ಕೂ ಹೊರಗೆ ಏಕ ಚಲೋ ಆಗ್ಬಿಟ್ಟೈತಿ. ಮಸ್ತ್ ಹಂಗೆ ಮೊದ್ಲು ಒಂದಿಟ್ಟು ಅವಲಕ್ಕಿ ತಿಂತೇನೆ. ಅವಲಕ್ಕಿ ತಿಂದು ಚಹಾ ಕುಡಿದು ಮತ್ತು ಮುಂದೆ ಅಡುಗೆ ಅದು ಮಾಡ್ಬೇಕು, ರೊಟ್ಟಿ ಮಾಡ್ಬೇಕು, ಪಲ್ಯ ಮಾಡ್ಬೇಕು, ಒಂದಿಟ್ಟು ಮುಳ್ಗಾಯಿ ಪಲ್ಯ ಮಾಡಿಬಿಡ್ತೇನೆ. ಚಲೋ ಆಗ್ತೈತೆ ಅದ ರೊಟ್ಟಾಗೋದು. ಗಸಿ ಮಾಡ್ದಂಗೆ ಮಾಡಿದ್ನಂದ್ರೆ ಅದು ಅನ್ನಕ್ಕೂ ಆಗ್ಬಿಡ್ತೈತಿ. ಮತ್ತು ಸಂಜೆಗೆ ಏನಾದ್ರು ಮಾಡ್ಕೊಳಕ್ಕೆ ಬರ್ತೈತಿ. ನಾಷ್ಟಾರ ಮಾಡ್ತೀನಿ ತಡಿ. ಯಾಕೆ ಗಿರ್ಜಕ್ಕ ಪಾರಕ್ಕ ಬಂದೇ ಇಲ್ಲ ನೋಡಿ. ಯಾಕ ಬರೋರು ಇನ್ನೇನು ಗಿರ್ಜಿ ಬಂದ್ರೆ ಬರ್ಬೋದು ಈ ಕಡೆ. ನಾಲ್ಕಂತೂ ಕಾಲು ಒಂದು ಕಡೆ ನಿಂದ್ರಂಗಿಲ್ಲ ಅಕ್ಕಿಗೆ. ಮಟ ನಾಷ್ಟಾರ ಮಾಡ್ತೀನಿ, ಬಂದ್ರೆ ಅವ್ರಿಗೆ ಮಾಡೀನಿ ಹಾಕ್ಕೊಡ್ತೀನಿ ಅವ್ರಿಗೆ. ಲಕ್ಷ್ಮಕ್ಕ, ಲಕ್ಷ್ಮಕ್ಕ ಏನು ಮಾಡತ್ತಿ? ಬಂದ್ಲವ ಕಿಡ್ಡಿ ಮಾಡ್ಕೊಂತ ಬಂದ್ಲೆ. ಇನ್ನೇನು ಕಿಡ್ಡಿ ಉಸಾಬರಿ ತೊಗೊಂಬಂದಿರ್ತಾಳೆ ಏನೋ, ಬರೀ ಉಸಾಬರಿ ಒಂದು ತೊಗೊಂಬರ್ತಾಳೆ ನೋಡ. ಬಾಲೇ ಗಿರ್ಜಿ ಇಲ್ಲೇ ಒಳಗದಿನ ಬಾ, ನಾಷ್ಟ ಮಾಡ ಅಂತೀನಿ, ನಾಷ್ಟ ಮಾಡೋಣಂತೆ. ಬಂದೆ ಬಾಲೆ ಗಿರ್ಜಿ ಬಾ, ನಿಮ್ಮನ್ನ ನೆನೆಸ್ಕೊಂಡನ ಪ್ಲೇಟಿಗೆ ನಾಷ್ಟ ಹಾಕೊಂಡೆವ. ಬಾ ನಾಷ್ಟ ಮಾಡೋಣಂತ ಬಾ. ಅವಲಕ್ಕಿ ಮಾಡೇನು ಬಿಸಿವ, ಶೇಂಗಾ ಕಾಳದ ಹಾಕಿ ಮಸ್ತಂಗೆ ನಾಷ್ಟ ಮಾಡೋಣ ಬಾ. ಅಯ್ಯ ಲಕ್ಷ್ಮಕ್ಕ, ನೀ ಕರೆಯೋದು ಹೆಚ್ಚ, ನಾ ಬರೋದು ಹೆಚ್ಚ ಯವ್ವ. ನಾ ಅದಕ್ಕೆ ಬಂದಿನ ತಗೋರಯ್ಯವ. ಏನು ಮನ್ಯಾಗ ಅದ ರೊಟ್ಟಿ ತಿಂದು ಬೇಸರ ಆಗ್ಬಿಟ್ಟೈತವ. ಅದಕ್ಕೆ ನಮ್ಮ ಲಕ್ಷ್ಮಕ್ಕ ಏನಾರ ಮಾಡಿರ್ತಾಳೆ ಅಂತೇಳಿ ಇಲ್ಲಿ ಬನ್ನಿ. ಅದಕ್ಕಿಂತ ಮುಂಚೆ ನಾನು ನಿನಗೊಂದು ಭಾಳ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಯ್ಯವ ನಿನಗೆ. ಅಯ್ಯೋ ಅದೇನು ಯವ್ವ ಅಂತ ಇಂಪಾರ್ಟೆಂಟ್ ವಿಷಯ ಹೇಳಂತ ಎಂತ್ಕುಂದ್ರೆ ಮೊದಲು ನಾಷ್ಟ ಹಾಕ್ಕೊಡ್ತೀನಿ, ನಾಷ್ಟ ಮಾಡಂತ ಎಂತ್ಕುಂದ್ರೆ. ಅಲ್ಲಿ ಹೇಳೋಕ್ಕಿಂತ ಮುಂಚೆ ನಾನು ಒಂದು ಕೇಳ್ಬೇಕು ನಿನ್ಗೆ. ಯಾಕೆ ಪಾರಕ್ಕನ್ನು ಕರ್ಕೊಂಡು ಬರಲಿಲ್ಲನ? ಪಾರಕ್ಕ ಬರಲಿಲ್ಲ, ಒಬ್ಬಕ್ಕೆ ಬಂದಿಯಲ್ಲ. ಅಯ್ಯೋ ಲಕ್ಷ್ಮಕ್ಕ,
ಅಯ್ಯೋ ನಿನ್ನೆರ ಹೇಳಿದ್ನೆ ಆಕಿಗೆ. ನಾ ಮುಂಜಾನೆ ನಿಂಗೆ ಕರೆಯಕ್ಕೆ ಬರ್ತೀನವ, ನೀನು ಹೋಗ್ಬೇಡ, ಇಬ್ಬರು ಕೂಡ ಹೋಗೋಣ ಲಕ್ಷ್ಮಕ್ಕನವ್ರ ಮನೆಗೆ ಅಂತೇಳಿ ಈಗ ಬಿಟ್ಟು ಬಂದ್ಬಿಟ್ಟೆ ನಿನಗೆ. ನನಗೆ ಕನಸು ಬಿದ್ದಿತ್ತು ಅಂತೇಳಿ ಅದ ಗುಂಗನ್ಯಾಗ ಬಂದ್ಬಿಟ್ನೆ ಲಕ್ಷ್ಮಕ್ಕ ನಾನು. ಅಯ್ಯೇ ಏನು ಅಲ್ಲೇ ಕುಂತಾಳ, ಏನು ಬರ್ತಿರ್ತಾಳೆ, ಏನು ಮಾಡ್ತಾಳ ಅಕ್ಕಿ, ಬಂದಂದ್ರೆ ಅಚ್ಚಲೆ ಅಂತಾಳವ ಈಗ ನನಗೆ. ಬರೀ ಇಂಥದ್ದ ನೋಡ್ಲಿ ನಿಂದು. ತಡಿ ಫೋನ್ ರಾಸ್ಕನ್ ತಡಿ. ಲಕ್ಷ್ಮಕ್ಕ, ಏ ಲಕ್ಷ್ಮಕ್ಕ, ಏನು ಮಾಡಂತಿ ಏವಾ? ಗಿರ್ಜಿ ಅಂದ್ರೆ ಬಂದಾಳ ಏನ ಲಕ್ಷ್ಮಕ್ಕ? ಅಯ್ಯ ಬಂದ ಬಿಟ್ಲಲ್ಲ. ಏ ಬಾಲೇ ಇಲ್ಲೇ ಒಳಗದೀವ್ ಬಾ. ಎಲ್ಲ ಬಿಡಾಡಿ ಏನ್ಲೇ, ನನಗಲ್ಲಿ ಬರ್ತೀನಿ ಕಾಯ್ಕೊಂತ ಇರು, ನೀನು ಹೋಗ್ಬಿಡ್ಬೇಡ ನನಗೆ ಬಿಟ್ಟಂತ ಹೇಳಿ. ಹಾಂ ಇಲ್ಲಿ ನನಗೆ ಮರುತ್ತು ನೀ ಬಂದು ಮತ್ತೆ ತಿರುಗಿ ನಾಷ್ಟ ತಾಟ್ ತುಂಬ ಹಾಕ್ಕೊಂಡು ಕುಂತ ಇಲ್ಲಿ ಮಸ್ತ್ ಮಜಾ ಮಾಡ್ಕೊಂತ ಕುಂತಿ ನೀನು. ಅಯ್ಯ ನಾನು ಬರ್ತಾಳೆ ಗಿರ್ಜಿ ಬರ್ತಾಳೆ ಅಂತ ಅಲ್ಲಿ ಕಾಯ್ಕೊಂತ ಕುಂತಲ್ಲೇ ಯವ್ವ. ಅಯ್ಯ ಪರಕ್ಕ, ಸಾರಿ ಬಿಡ ಪರಕ್ಕ, ಸ್ವಲ್ಪ ಮಿಸ್ಟೇಕ್ ಆಯ್ತವ. ಅದು ಮಿಸ್ಟೇಕ್ ಆಗಿ ನಾ ಪಟ ಪಟ ಬಂದ್ಬಿಟ್ನಿ, ಏನು ಅನ್ಕೋಬೇಡ. ಮತ್ತೆ ಬಾ ಕುಂದ್ರ ಬಾ, ನಾಷ್ಟ ಬಿಸಿ ಬಿಸಿದ ಅವಲಕ್ಕಿ ಮಾಡ್ಯಾಳ ಲಕ್ಷ್ಮಕ್ಕ, ನಾಷ್ಟ ಮಾಡೋಂತ ಬಾ. ಬಗ್ಗು ಊರ್ ಬಗ್ಗು ತಿನ್ನು, ಮುಕ್ಕಾಕತ್ತಿ ಅನ್ ಮುಕ್ಕು ಗೊತ್ತೈತೆ ನನಗೆ ತಿನ್ನೋದು. ನೋಡ ಲಕ್ಷ್ಮಕ್ಕ, ನನಗೆ ಬರ್ತೇನಿ, ನೀವು ಹೋಗ್ಬೇಡ, ನೀ ನನಗೆ ಬಿಟ್ಟು ಹೋಗ್ಬೇಡ ಅಂತೇಳಿ ಅಷ್ಟು ಒತಾವತಿ ಹೆಚ್ಚು ನಿಂತ್ಲವ ಯವ್ವ ನಿನ್ನೆ. ಈಗ ನೋಡ ಎಷ್ಟು ಲಗು ನನಗೆ ಬಿಟ್ಟು ಬಂದಾಳ ಇಕ್ಕಿ. ಅಯ್ಯ ಇಲ್ಲಿ ಬಿಡ ಯವ್ವ, ನಿಮ್ಮಿಬ್ಬರಿಗೆ ನಾವು ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದೈತಿ, ಕುಂದ್ರಿ ನೀವು ಇಬ್ಬರು ಪಟ್ನ. ಅಲ್ಲ ಲಕ್ಷ್ಮಕ್ಕ, ನೀನೇ ನೋಡ, ನೀನೇ ಯೋಚನೆ ಮಾಡ. ಈಗ ನೋಡುವ, ನಾವು ಮನೆ ಒಳಗೆ ಹೆಣ್ಮಕ್ಳು ಎಷ್ಟಂತ ನಾವು ಮನೆಯಾಗಿರೋಣ, ನಮಗೂ ಎಲ್ಲಾರ ಹೋಗ್ಬೇಕು ಮಾಡಬೇಕು ಬರಬೇಕು ಅಂತ ಅನ್ಸಂಗಿಲ್ಲೇನ ಲಕ್ಷ್ಮಕ್ಕ? ಹೇಳಿ ನೋಡೋಣ ನೀ. ಅದೆಲ್ಲ ಅನಿಸ್ತೈತಿ. ಮೊದಲು ನೀನು ಕನಸು ಏನು ಬಿದ್ದಿತ್ತು ಅದನ್ನ ಹೇಳಿ ನನಗೆ. ಅಯ್ಯ ಲಕ್ಷ್ಮಕ್ಕ, ಅದನ್ನ ಹೇಳ ಅಂತೀನಿ ಕೇಳ. ಲಕ್ಷ್ಮಕ್ಕ ಪಾರಕ್ಕ ಇಬ್ಬರು ಇಲ್ಲೇ ಇದ್ದೀರಿ. ಹೇಳತ್ತೀನಿ ನಿಮಗೆ. ಫಸ್ಟ್ ಎಲ್ಲದಕ್ಕಿಂತ ಫಸ್ಟ್ ಅವಲಕ್ಕಿ ಅಂತೂ ಮಸ್ತ್ ಆಗ್ಯಾವ ಲಕ್ಷ್ಮಕ್ಕ. ಚಾ ಅಂತೂ ಕೇಳಕ್ಕೆ ಹೋಗ್ಬೇಡ, ಅಷ್ಟು ಮಸ್ತ್ ಆಗೈತಿ ಚಾ. ಏ ಬಗ್ಗು ಊರ್ ಬಗ್ಗು, ಬಂದಾಗಿಂದ ಇದನ್ನ ಎಳ್ಯಾಕತಿ ಬಾಯಿ ಮುಚ್ಚಿಕೊಂಡು ಏನಂತ ಕನಸು ಹೇಳಿದಿ ಚಲೋ ಆತನಿ. ನನಗೂ ತಡ್ಕೊಳಕ್ಕಾಗಲ್ತ, ಅದು ಏನಾರ ಕನಸು ಬಿದ್ದಿತ್ತಿಕೀಗ ಅಂತ ಹೇಳಿ ಮುಚ್ಕೊಂಡು ಹೇಳ. ಈಗ ನನಗೆ ಅದೆಲ್ಲ ಬಿಡು, ಅದೆಲ್ಲ ಚಲೋನ ಆಗಿರ್ತೈತಿ ಗೊತ್ತು ನನಗೆ. ತಣ್ಣಗೆ ಹೇಳಿ, ಏನು ಕನಸು ಬಿದ್ದಿತ್ತೀಗ ನಿನಗೆ? ಕೂಲ್ ಲಕ್ಷ್ಮಕ್ಕ, ಸಿಟ್ಟಾಗ್ಬೇಡ ಹೇಳ್ತೀನಿ ನೋಡು. ಈಗ ನನಗೇನು ಕನಸು ಬಿದ್ದಿತ್ತಪ್ಪ ಅಂದ್ರೆ ಅದು ಬೆಳಗು ಮುಂಜಾನೆ ಬಿದ್ದೈತೆ ಲಕ್ಷ್ಮಕ್ಕ, 4 ಗಂಟೆಗೆ ಪಾರಕ್ಕ. ಏನಿಲ್ಲ, ಏನವ ಮನೆಯೊಳಗೆ ನಾವು ಮಾಡ್ಕೊಂಡು ತಿಂದು ಬೇಸರಾಗ್ಬಿಟ್ಟೈತಿ. ಯಾಕೆ ಹೊರಗೆ ಹೊಲ್ದಾಗ ಹೋಗಿ ಮಸ್ತಂಗೆ ಮಟನ್ ಅಡುಗೆ ಮಾಡ್ಕೊಂಡು, ಮಟನು ಚಿಕನ್ನು ಬಿರಿಯಾನಿ ಇದೆಲ್ಲ ಮಾಡ್ಕೊಂಡು ತಿನ್ಬೇಕಂತ ಅನ್ಸಾತೈತೆ ಲಕ್ಷ್ಮಕ್ಕ. ಏನಂತೀರ ಲಕ್ಷ್ಮಕ್ಕ ಪಾರಕ್ಕ? ಹೋಗೋಣೇನ ನಾವೆಲ್ಲರೂ ಹೆಣ್ಮಕ್ಳೆಲ್ಲರೂ ಸೇರಿ ಹೋಗಿ ಅಡುಗೆ ಮಾಡಿಕೊಂಡು, ಹೆಣ್ಮಕ್ಳೆಲ್ಲರೂ ಸೇರಿ ಅಲ್ಲಿ ಹೋಗಿ ಅಡುಗೆ ಮಾಡಿಕೊಂಡು ತಿಂದು ಸಂಜೆ ಮಠ ಅಲ್ಲೇ ಕುಂತು ಆಮೇಲೆ ಬಂದರೆ ಎಷ್ಟು ಮಜಾ ಇರ್ತೈತಿ. ಅಯ್ಯ ನಮ್ಮ ತಲೆಗಿಷ್ಟು ಹೌದಲ್ಲೇ ಗಿರ್ಜಿ, ನಾವು ಇದನ್ನು ಮಾಡಂಗೇ ಇಲ್ಲ ನೋಡು. ಬರೀ ಆ ಸಿಗಿ ಉಣ್ಮ್ಯಾಗು ಅದು ಅಷ್ಟು ಹೋಗಿ ಬಂದಿರ್ತೀವಿ, ಆಮೇಲೆ ಸಂಕ್ರಮಣದಾಗ ಅದು ಹೋಗ್ತೀವಿ. ಅದು ಬಿಟ್ಟರೆ ಮತ್ತೆ ನಾವು ಹೋಗೋದೇ ಇಲ್ಲ ಅಲ್ಲೇ ಹೊಲಕ್ಕೆ. ಇಲ್ಲ ತಡಿ ಅಷ್ಟು ಮಾಡೋಣ ಅಂತ. ಹೆಂಗೂ ಈಗ ನಾವು ಒಂದು 2 ವಾರ ಆಯ್ತು ಮನೆಯಾಗ ಏನು ತರಸೇನೇ ಇಲ್ಲ. ಮತ್ತು ಹೆಂಗಂತಿ ಎಲ್ಲರೂ ಮತ್ತೆ ಸ್ವಲ್ಪ ಕೇಳೋಣ. ನಾವು 3 ಮಂದಿ ಅಂದರೆ ಚಲೋ ಅನ್ಸಂಗಿಲ್ಲವ. ಆಕಿ ಜಲ್ಜಾ, ಆಮೇಲೆ ಪಾತವ್ವ, ಆಮೇಲೆ ಆಕಿ ಜಯಕ್ಕ, ಅವ್ರನ್ನೆಲ್ಲರನ್ನೂ ಕೇಳಿ ಕರೆದು ಮತ್ತು ಯಾರ್ಯಾರು ಏನೇನು ತರೋದಂತ ಹೇಳಿ ಮಾತಾಡ್ಕೊಂಡು ಹೋಗೋಣಂತೆ. ಹೌದು ನೋಡಪ್ಪ ರಕ್ಕ, ಅಷ್ಟು ಮಾಡೋಣಂತ. ಏನು ಬಿಡವ ಮನ್ಯಾಂದ ಜಂಜಾಟ ಏನು ಸಾಯೋವರೆಗೂ ತಪ್ಪಿದ್ದಲ್ಲ ನಮ್ಗೆ. ನಾವು ಹಿಂಗೆ ಕಾಲ ಕಳೆಯೋದರ ಯಾವಾಗ ಯವ್ವ, ಹೌದಿಲ್ಲ? ಹೋಗುಣ್ ತಗೋ ಲಕ್ಷ್ಮಕ್ಕ. ಗಿರ್ಜಿ ಅಂದರೆ ಹಿಂಗೆ ಮಾಡಿಬಿಡ್ಲೆ, ನೀ ಅವ್ರು 3 ಮಂದಿಗೆ ಹೇಳಿ ಏನೇನು ತೊಗೊಂಬರೋದು ಅಂತೇಳಿ ಮಾತಾಡ್ಕೊಂಡು, ಇಲ್ಲಾಂದರೆ ಎಲ್ಲರೂ ಒಂದಿಷ್ಟಿಷ್ಟು ರೊಕ್ಕ ಅಂತೇಳಿ ಹಾಕಿ ಮಟನ್ ಚಿಕನ್ ಆಮೇಲೆ ಡವ್ರಿಗಳು ಅದೆಲ್ಲ ಬೇಕಿದ್ರೆ ತೊಗೊಳಕ್ಕೆ ಬರ್ತೈತಿ. ಯಾರು ಮನ್ಯಾಗ ದೊಡ್ಡ ಅದಾವಲ್ಲ ಅವ್ರ ಮನ್ಯಾಗ ತೊಗೊಳಕ್ಕೆ ಬರ್ತೈತಿ. ಇವೆಲ್ಲ ತೊಗೊಂಡು ಅಲ್ಲೇ ಹೊಲಕ್ಕೆ ಹೋಗಿ, ಹೆಂಗಿದ್ರು ಅಲ್ಲಿ ನೀರಾವರಿ ಹಾಕ್ಸಿದ್ದೂ ಐತಿ, ಎಲ್ಲ ಐತಿ. ಅಲ್ಲಿ ಹೋಗಿ
ಮಸ್ತಂಗೆ ಅಡುಗೆ ಮಾಡ್ಕೊಂಡು ತಿಂದು ಒಂದು ಸ್ವಲ್ಪ ಮುಂಜಾನೆ ಹೋಗ್ಬಿಟ್ಟು ಮುಂಜಾನೆ ಹೋದ್ನಂದ್ರೆ ಎಲ್ಲ ಮಿಕ್ಸಿ ಎಲ್ಲ ಇಲ್ಲೇ ಮಾಡ್ಕೊಂಡು ಹೋಗ್ಬಿಡೋಣ ರುಬ್ಬೋದೆಲ್ಲ ಏನು ಇರ್ತಿತ್ತಲ್ಲ ಎಲ್ಲ ಇಲ್ಲೇ ರುಬ್ಕೊಂಡು ಮಸ್ತಂಗೆ ಅಲ್ಲಿ ಹೋಗಿ ಬರೀ ಒಲಿ ಹಚ್ಚಿ ಅಡುಗೆ ಮಾಡೋದು ಅಷ್ಟೇ ಇಟ್ಕೋಬೇಕು ನೋಡಿ ಲಕ್ಷ್ಮಕ್ಕ. ಹಿಂಗಂದ್ರೆ ನಮ್ಗೆ ಚಲೋ ಆಕೈತಿ. ಇಲ್ಲಾಂದ್ರೆ ಬರೀ ಅಡುಗೆ ಮಾಡೋ ಕೆಲಸನ ರಗಡಾಗ್ಬಿಡ್ತೈತಿ. ಅತ್ತಿಂದ ಮತ್ತು ಸುಸ್ತಾಗ್ಬಿಡ್ತೈತಿ. ಮಾಡ್ಕೊಂಡು ಕುಂತು ತಿನ್ನಂಗೂ ಅನ್ಸಂಗಿಲ್ಲ ಏನಿಲ್ಲ. ಮತ್ತು ಮೈಕೈ ಎಲ್ಲ ವಜ್ಜೆ ಆದಂಗೆ ಆಗ್ಬಿಡ್ತೈತಿ. ಹಿಂದಿನ ದಿನಾನ ತರಿಸಿಟ್ಕೊಂಡು ಏನು ಮಾಡೋದು ಎಲ್ಲ ಮನ್ಯಾಗ ಮಾಡ್ಕೊಂಡು ಬರೀ ಅಲ್ಲಿ ಹೋಗಿ ಒಂದಿಟ್ಟು ಒಲಿ ಪಲಿ ಹಚ್ಕೊಂಡು ಅದೆಲ್ಲ ಅಡುಗೆ ಮಾಡ್ಕೊಂಡು ಬರೀ ತಿನ್ನೋದಷ್ಟೇ ಇಟ್ಕೋಬೇಕು ನೋಡಿ. ರುಬ್ಬೋದು ಅದು ಇದು ಏನು ಇಟ್ಕೊಳಕ್ಕೆ ಹೋಗ್ಬಾರ್ದು. ಏನಂತೀರಿ? ಹೌದ್ಲೆ ಪರಕ, ಹೌದ್ಲೆ ಗಿರ್ಜಿ, ಹಂಗೆ ಮಾಡೋಣಂತ. ಮಸ್ತ್ ಮಜಾ ಬರ್ತೈತೆ ತಗೊಲೆ. ನಾವು ಎಲ್ಲೇ ಟೈಮನ್ನು ಕಳೆದಿಲ್ಲ ಏನಿಲ್ಲ. ಏನು ಮನ್ಯಾಗ ಮಾಡ್ಕೊಂಡು ತಿಂದು ಬೇಸರ ಆಗ್ಬಿಟ್ಟೈತಿ. ಏನು ಇಲ್ಲಿ ತಿನ್ನೋದು ಅಲ್ಲಿ ಮಾಡ್ಕೊಂಡು ಎಲ್ಲರೂ ಸೇರಿ ಮಾಡ್ಕೊಂಡು ತಿಂತೇವಂತ. ಇಷ್ಟ ಮಾಡೋಣ ಅಂತಂಗಿದ್ರೆ ಆಯ್ತು ತಗೋ ಲಕ್ಷ್ಮಕ್ಕ. ಹಂಗಿದ್ರೆ ಇನ್ನು ಈಗ ಇವತ್ತು ಯಾವ ವಾರ? ಇವತ್ತು ಶುಕ್ರವಾರ, ನಾಳೆ ಶನಿವಾರ. ಇವತ್ತು ಈಗ ನಾವು ಹೋಗ್ತಾನೆ ಅವ್ರಿಗೆ 3 ಮಂದಿಗೆ ಹೇಳೋಗ್ತೇನೆ. ಹೇಳೋಗ್ತೀನಿ ಇಷ್ಟಿಷ್ಟು ರೊಕ್ಕ ಕೊಟ್ಟು ಬಿಟ್ರವ ಮತ್ತು ಗೌಡ್ರಿಗೆ ತೊಗೊಂಬಂದ್ಬಿಡ್ತಾರೆ ಎಲ್ಲ ಅಂತ ಅನ್ಕೊಂಡು ಹೇಳ್ತೀನಿ. ನೀ ಗೌಡ್ರಿಗೆ ವಹಿಸ್ಬಿಡಿ ಲಕ್ಷ್ಮಕ್ಕ. ಯಾಕಂದ್ರೆ ಅವರು ವಾರ ಮಟನ್ ತರ್ತಿರ್ತಾರಲ್ಲ, ಪಾಲದು ಹಾಕ್ತಿರ್ತಾರೆ ನೋಡು. ಅವ್ರಿಗೆ ಗೊತ್ತಿರ್ತೈತಿ ಕಮ್ಮಿ ಹಂಗೂ ಸಿಗ್ತೈತಿ ನಮ್ಗೆ. ಚಿಕನ್ನು ಆಮೇಲೆ ಮಟನು ಅದನ್ನೆಲ್ಲ ತರಿಸಿ ಇದು ಗೌಡ್ರ ತೊಗೊಂಬಂದ್ಬಿಡ್ತಾರೆ. ಒಂದಿನ ನಾವು ನಿಮ್ಮ ಮನೆಗೆ ಬರ್ತೇವಂತೆ. ನಾಳೆ ಶನಿವಾರ ಅಲ್ಲ, ಶನಿವಾರ ಸಂಜೆಗೆ ಎಲ್ಲರೂ ಬರ್ತೀವಿ. ಏನೇನು ಹಸ್ ಮಾಡೋದು ಎಲ್ಲ ಅಲ್ಲ ಕೊತ್ತಂಬರಿ ಅದೆಲ್ಲ ಪೇಸ್ಟ್ ಅದೆಲ್ಲ ಹಸ್ ಮಾಡಿ ಇದು ಏನದ ಪೇಸ್ಟ್ ಗಿಷ್ಟೆಲ್ಲ ಮಾಡಿ ಇಟ್ಕೊಂಡು ಐತಾರು ಬೆಳಗ್ಗೂ ಮುಂಚೆನೇ ನಾವು ಹೋಗ್ಬಿಡೋಣ. ನಮ್ಮ ಮಕ್ಕಳು ನಮ್ಮ ಗಂಡುಗಳು ಏನದಾವು ಬೇಕಿದ್ರೆ ಅವರು ಅಲ್ಲೇ ಹೊಲ್ದಾಗ ಅಡುಗೆ ರೆಡಿ ಆದಮೇಲೆ ಬರುವಲ್ರಿ ಯಾಕೆ. ಇಲ್ಲಾಂದ್ರೆ ಅಲ್ಲೇ ಬರ್ತಾರಂದ್ರೆ ಬಂದು ಅಲ್ಲೇ ಟೈಮ್ ಪಾಸ್ ಮಾಡಲಿ. ಏನಂತೀರಿ? ಆಯ್ತು ತಗೋ. ಹಂಗಿದ್ರೆ ಇದೆ ಚಲೋ ಕೆಲಸ. ಹೌದಾ? ಹಂಗಿದ್ರೆ ನಾಳೆ ಅನ್ನೋ ಮಟ್ಟ, ನಾಳೆ ಮಧ್ಯಾಹ್ನ ಅನ್ನೋ ಮಟ್ಟ ಅಂದ್ರೆ ಅವ್ರಿಗೆಲ್ಲರಿಗೂ ರೊಕ್ಕ ಕೊಟ್ಟು ಬಿಡೋಣ ಇಷ್ಟಿಷ್ಟು ಅಂತೇಳಿ. ಹೆಂಗೆ KG ನಾ ಕೇಳ್ತೇನೆ ಅವ್ರಿಗೆ. ಯಾಕಂದ್ರೆ ನಾವು ಹೋಗಂಗಿಲ್ಲಲ್ಲ ಯಾವ ತರಕ ಇವ್ರಿಗೆ ಗೌಡ್ರ ನೋಡ್ತೇನೆ. ಪಾಲ್ ಗಿಲ್ ಬೀಳ್ತೈತೆ ಏನೋ ಈ ಥರ ಅಂತೇಳಿ ಕೇಳ್ತೇನೆ ನಾನು. ಅಕಸ್ಮಾತ್ ಪಾಲ್ ಗಿಲ್ ಬಿತ್ತಪ್ಪ ಅಂತಂದ್ರೆ ನಮ್ಗೆ ಇನ್ನೂ ಕಮ್ಮಿನೇ ಬೀಳ್ತೈತಿ. ಅದಕ್ಕೆ ಯಾವುದಕ್ಕೂ ನಾಳೆ ಶನಿವಾರ ಅಲ್ಲ, ನಾಳೆ ಶನಿವಾರ ಮಧ್ಯಾಹ್ನ ಮಟ್ಟ ಅಂದರೆ ರೊಕ್ಕ ಕೊಟ್ಟು ಬಿಡು ಅಂತೇಳಿ ಅವ್ರಿಗೆ ನಾ ಕೇಳ್ತೇನೆ. ಅವ್ರಿಗೆ ಎಷ್ಟೆಷ್ಟು ಪಾಲ್ ಅಂದರೆ ಎಷ್ಟಾಗ್ತೈತಿ, ಇಲ್ಲ ಮತ್ತು KG ಗಟ್ಟಲೆ ಅಂದರೆ ಎಷ್ಟೆಷ್ಟು ಆಗ್ತೈತಿ ಅಂಥೇಳಿ ನೋಡೋಣಂತ. ಆಯ್ತು ತಗೋ, ಹಂಗೆ ಮಾಡೋಣಂತ. ನಮ್ಮ ವೀಕ್ಷಕರಿಗೂ ನಾನು ಬಿರಿಯಾನಿ ಮಾಡೋ ರೆಸಿಪಿನೂ ಶೇರ್ ಮಾಡ್ದಂಗೆ ಆಗ್ತೈತಿ. ನಮಗೂ ಒಂದು ಒಳ್ಳೆ ಟೈಮ್ ಕಳೆದಂಗೂ ಆಗ್ತೈತಿ. ಚಲೋ ಕಲಿಸ್ಬೇಕಂತ ಬಿಡ್ಲೇ ನೀನು ಗಿರ್ಜಿ. ಏನು ಎಲ್ಲರೂ ಹೋಗಿ ಎಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ ನಾವು. ಊನ ಲಕ್ಷ್ಮಕ್ಕ, ಚಿಕನ್ ಮಟನ್ ಬಿರಿಯಾನಿ ಯವ್ವ, ಆಮೇಲೆ ಏನದು ಚಿಕನ್ ಸುಕ್ಕ, ಚಿಕನ್ ಕಬಾಬು, ಅಯ್ಯೋ ಚಪಾತಿ, ಕಟಕ್ ರೊಟ್ಟಿ, ಅಯ್ಯೋ ಬ್ಯಾಡ ಹೋಗೋದು. ಸೈಡಿಗೆ 7 ಅಪ್. ಅಯ್ಯೋ ಭಾಳ ಮಜಾ ಮಾಡಿದ್ದೀವಿ ಲಕ್ಷ್ಮಕ್ಕ. ಪ್ಲೀಸ್ ಹಂಗೆ ಹೋಗೋಣ್ರಿ, ಮಸ್ತ್ ಮಜಾ ಬರ್ತೈತಿ. ಆಯ್ತು ತಗೋರವ ಅಂದ್ರೆ ಹೋಗೋಣ ಅಂತ ತಗೋ. ಮತ್ತೀಗ ನೀವು ಹೋಗ್ತಾ ಅವ್ರಿಗೆ ಹೇಳಿ ಹೋಗ. ಮತ್ತು ಏನಂತಾರೆ ನೋಡುವ ಅವರು. ಮತ್ತು ಅವ್ರು ಬಂದ್ರೆ ಚಲೋ ಆತ, ಇಲ್ಲಪ್ಪ ಅಂದ್ರೆ ನಾವು ಹೋಗೋಣಂತ. ಹಂಗೆ ಯಾರೂ ಬರಲಾರ್ದೆ ಇರಂಗಿಲ್ಲ. ಹೊಲ್ಗಳಿಗಂದ್ರೆ ಮೊದಲು ಓಡಿ ಬರ್ತಾರೆ ಎಲ್ಲರೂ. ಆಯ್ತು ತಗೋರಿ ಹೋಗೋಣಂತ. ಮತ್ತು ನಾಳೆ ಸಂಜೆ ಮುಂದೆ ಸ್ವಲ್ಪ ನಾ ಲಘು ಸಂತಿ ತರಿಸ್ತೀನಿ. ಲಘು ನೀವು ಬಂದುಬಿಡ್ರವ ಮತ್ತು ಮನೆಗೆ ಒಂದಿಟ್ಟು ಎಲ್ಲರೂ ಸೇರಿ ಹಸ್ ಮಾಡ್ಕೊಂಡ್ರೆ ಆಗೋಗ್ಬಿಡ್ತೈತಿ ಲಘು. ಆಯ್ತು ತಗೋರಿ ಅವ್ವ. ಏನು ಇಲ್ಲೇ ಎಡು ಬಿದ್ದರೆ ನಿಮ್ಮ ಮನೆ ನಮ್ಮ ಮನೆ ಐತಿ. ಎಲ್ಲರೂ ಕೂಡ್ತೇವೆ, ಕೂಡಿ ಮಾಡ್ಕೊಂಡು ಹೋಗೋಣಂತ. ನೋಡ್ರಿ ಫ್ರೆಂಡ್ಸ, ನಾವು ನಾಳೆ ಎಲ್ಲ ಹೆಣ್ಮಕ್ಳು ಸೇರಿ ಹೊಲಕ್ಕೆ ಅಲ್ಲೇ ಹೊಲದಾಗ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ನಾವು ವಿಡಿಯೋ ಶೇರ್ ಮಾಡ್ತೀನಂತ. ನಾಳೆ ಶೇರ್ ಮಾಡಂಗಿಲ್ರಿ, 5-6 ದಿನ ಶೇರ್ ಮಾಡ್ತೀನಿ. ಅದ ನಾಳೆ ಏನೈತಲ್ಲ ಸ್ವಲ್ಪ ಹೆಣ್ಮಕ್ಳು ಎಲ್ಲರೂ ಸೇರಿ ತರಕಾರಿ ಅದು ಎಲ್ಲ ಇದನ್ನು ಮಾಡೋದು, ಆಮೇಲೆ ಒಂದು ಸ್ವಲ್ಪ ಮಾತಾಡ್ಕೊಂಡು ಕುಂದ್ರೋದು ಇದನ್ನು ಮಾಡ್ತೀವಿ. ಇದು ಕಾಮಿಡಿ ವಿಡಿಯೋ ಹಾಕಿರ್ತೀನಿ. ಅತ್ತಿಂದ ಸಂಡೇ ಏನೈತಲ್ಲ ಹೊಲದೊಳಗೆ ಅಡುಗೆ ಮಾಡಿಕೊಂಡು ಊಟ ಮಾಡೋದು ಅದೆಲ್ಲ ನಾನು ನಿಮ್ಗೆ ಹಾಕ್ತೀನಂತ. ನೋಡಿ ಆದಷ್ಟು ಸಪೋರ್ಟ್ ಮಾಡಿರಿ. ಆ್ಯಂಡ್ ಹೋಗಿ ಬರ್ತೀನಿ ರೀ. ಮತ್ತು ನಾಳೆ ಒಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.